ವೆಲ್ಕಮ್ ಟು ಮೈ ಚಾನಲ್ ಮಧು 2015 ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನನ್ನನ್ನು ಸೇರಿ ಈ ವರ್ಷ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಹೊಸ ವರ್ಷದ ಮೊದಲನೇ ವಿಡಿಯೋ ಇದು. ಇವತ್ತಿನ ವಿಡಿಯೋದಲ್ಲಿ ಒಂದು ರೆಸಿಪಿ ಇದೆ, ಹಾಗೆ ಟೈಲರಿಂಗ್ ಕ್ಲಾಸ್ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. 2026ನೇ ವರ್ಷದ ಮೊದಲನೇ ವಿಡಿಯೋ. 2025ರಲ್ಲಿ ಕೂಡ ನಾನು ವಿಡಿಯೋ ಮಾಡಿದ್ದೆ, ಹಾಗೆ ಟೈಲರಿಂಗ್ ಕ್ಲಾಸ್ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದೆ, ಬಟ್ ಅರ್ಧಕ್ಕೆ ನಿಲ್ಲಿಸಿದ್ದೆ ಕಾರಣಾಂತರಗಳಿಂದ. ಈ ವರ್ಷ ಕೂಡ ಟೈಲರಿಂಗ್ ಕ್ಲಾಸ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಒಂದು ಸಪೋರ್ಟಿಂದ ನಾನು ಈ ಲೆವೆಲ್ಗೆ ರೀಚ್ ಆಗೋದಕ್ಕೆ ಸಾಧ್ಯ ಆಯಿತು. ಅಷ್ಟೊಂದು ಸುಲಭ ಅಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ 12,500 ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಟೈಲರಿಂಗ್ ಕ್ಲಾಸ್ ಬಗ್ಗೆ ಸುಮಾರು ಜನ ಕಮೆಂಟ್ ಮಾಡ್ತಾನೇ ಇದ್ದೀರಾ. ಟೈಲರಿಂಗ್ ಕ್ಲಾಸ್ ಅರ್ಥ ಆಗುತ್ತಾ ಆನ್ಲೈನಲ್ಲಿ, ಆಮೇಲೆ ಎಷ್ಟು ದಿನಕ್ಕೆ ಟೈಲರಿಂಗನ್ನು ಕಲಿಬೋದು ಅಂತ ಕೇಳ್ತಾ ಇದ್ದೀರಾ. ಅದಕ್ಕೆ ನನ್ನ ಕಡೆಯಿಂದ ಉತ್ತರ ಹೇಳೋದಾದರೆ, ಏನೂ ಗೊತ್ತಿಲ್ಲದೆ ಇರೋರು ಟೈಲರಿಂಗನ್ನು ಆರಾಮಾಗಿ ಒಂದೇ ವಾರದಲ್ಲಿ ನೀವು ಡ್ರೆಸ್ಸು ಅಥವಾ ಬ್ಲೌಸನ್ನು ಸ್ಟಿಚ್ ಮಾಡಿ ವೇರ್ ಮಾಡ್ಬೋದು. ನಿಮಗೆ ಇಂಟ್ರೆಸ್ಟ್ ಇರಬೇಕು ಅಷ್ಟೇ. ದಿನಕ್ಕೊಂದು ಅರ್ಧ ಗಂಟೆ ಅಥವಾ 1 ಅವರ್ ಪ್ರಾಕ್ಟೀಸ್ ಮಾಡಿದರೆ ಸಾಕು. ಮೊದಲನೇದಾಗಿ ನಾನು ನೋಟ್ಸ್ ಮಾಡಿರ್ತೀನಿ, ಆ ನೋಟ್ಸನ್ನು ಚೆನ್ನಾಗಿ ನೋಡಿಬಿಟ್ಟು ತಿಳ್ಕೊಳ್ಳಿ. ಸಾಧ್ಯ ಆದರೆ ನೋಟ್ ಮಾಡ್ಕೊಳ್ಳಿ. 2ನೇ ದಿನ ಮಾರ್ಕ್ ಮಾಡಿ, ಒಂದು ಪೇಪರ್ ಮೇಲೆ ಮಾರ್ಕ್ ಮಾಡಿ. 3ನೇ ದಿನಕ್ಕೆ ಕಟ್ ಮಾಡಿ, ಒಂದು 4-5 ಪೇಪರ್ ಮೇಲೆ ಮಾರ್ಕ್ ಮಾಡಿ ಇಟ್ಟಿರಿ. ನೆಕ್ಸ್ಟ್ ಡೈಲಿ ಒಂದು ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡಿದರೆ ಆಯಿತು. ಹಾಗೆ ಒಂದು ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ, ತುಂಬ ಸಿಂಪಲ್ ಆಗಿರುವಂಥ ಒಂದು ರೆಸಿಪಿ. ಕುಕಿಂಗ್ ಚಾನಲಲ್ಲಿ ಪನೀರ್ ಮಾಡುವಂಥ ಹೇಗೆ ಅನ್ನೋದು ಕೂಡ ವಿಡಿಯೋ ಇದೆ. ಮಧು 2015 ಕುಕಿಂಗ್ ಚಾನಲ್ನ ಸರ್ಚ್ ಮಾಡಬೇಕಂದ್ರೆ ನೀವು ಆ ರೀತಿ ಸರ್ಚ್ ಮಾಡಿ, ಇಲ್ಲ ಲಿಂಕ್ ಬೇಕಂದರೆ ಚಾನಲ್ದ ಡಿಸ್ಕ್ರಿಪ್ಷನಲ್ಲಿದೆ ನೋಡಿ. ಟೈಟಲ್ ಮೇಲೆ ಕ್ಲಿಕ್ ಮಾಡಿ, ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕುಕಿಂಗ್ ಚಾನಲ್ದ ಲಿಂಕ್ ಇರುತ್ತೆ. ಬನ್ನಿ ರೆಸಿಪಿ ಮಾಡೋದು ಹೇಗೆ, ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ನೋಡ್ಕೊಂಬರೋಣ. ಮೊದಲನೇದಾಗಿ ಪನೀರು, ಬಟಾಣಿ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಹಾಗೆ ಬೇಯಿಸಿ ಇಟ್ಟಿರುವಂಥ ಪಾಲಕ್ ಸೊಪ್ಪು, ರುಬ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಪನ್ನೀರು, ಕೊತ್ತಂಬರಿ ಸೊಪ್ಪು. ಒಂದು ಬಾಣಲೆ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನೆಕ್ಸ್ಟು ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಕರಿಬೇವು, ಹಾಗೆ ಮಸಾಲೆ ಇಷ್ಟಪಡೋರು ಚಕ್ಕೆ, ಲವಂಗ, ಏಲಕ್ಕಿ ಕೂಡ ಹಾಕ್ಕೋಬೋದು, ಶುಂಠಿ ಕೂಡ ಹಾಕ್ಕೋಬೋದು. ಬಟ್ ನಾನಿಲ್ಲಿ ಯಾವುದೇ ಮಸಾಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇಲ್ಲ. ಪ್ಲೇನಾಗಿ ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ. ಎಲ್ಲನೂ ಹಸಿ ಘಮ ಹೋಗೋವರೆಗೂ ಹುರ್ಕೋಬೇಕು. ಹುರಿದಿದ್ದಾಯಿತು, ಈಗ ತಣ್ಣಗಾಗಲಿ, ಅಷ್ಟೊತ್ತಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇನ್ನೊಂದು ಬಾಣಲೆ ಇಟ್ಕೋಬೇಕು, ಅದರಲ್ಲಿ ಎಣ್ಣೆ ಹಾಕಿದ್ದೀನಿ. ನೆಕ್ಸ್ಟು ಎಣ್ಣೆ ಕಾದ ನಂತರ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನೆಕ್ಸ್ಟು ಬಟಾಣಿ, ನೆಕ್ಸ್ಟು ಪನ್ನೀರ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆಗ್ತಾ ಇರಲಿ, ಅಷ್ಟೊತ್ತಿಗೆ ಮಸಾಲೆ ರುಬ್ಕೊಂಬಿಡೋಣ. ಹುರಿದಿರುವಂಥ ಮಸಾಲೆ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಕರಿಬೇವು, ಸಿಂಪಲ್ ಮಸಾಲೆ. ಬೇಕಂದರೆ ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೋಬೋದು. ಮಸಾಲೆ ಇಷ್ಟಪಡೋರು ಗೋಡಂಬಿ ಕೂಡ ಹಾಕ್ಕೋಬೋದು ರುಬ್ಕೊಳ್ಳೋಕ್ಕೆ, ಅಥವಾ ಈರುಳ್ಳಿ ಜೊತೆ ಹುರಿಬೋದು. ಈಗ ಪಾಲಕ್ ಸೊಪ್ಪು ಬೇಯಿಸಿರುವಂಥದ್ದು, ಕೊತ್ತಂಬರಿ, ಹಾಗೆ ಒಂದು ಸ್ವಲ್ಪ ಪನ್ನೀರ್ ಸ್ಪೈಸಸ್ ಹಾಕಬೇಕು. ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಂಡ್ರಾಯಿತು. ನೆಕ್ಸ್ಟು ಅರಿಶಿಣ, ಆಮೇಲೆ ಧನಿಯಾ ಪೌಡರ್, ಧನಿಯಾ, ಜೀರಿಗೆ, ಮೆಣಸು, ಮೆಂತ್ಯ ಹಾಕಿರುವಂಥದ್ದು 1 ಸ್ಪೂನ್ ಅಥವಾ 1.5 ಸ್ಪೂನ್, ನೀವು ಎಷ್ಟು ಮಾಡ್ತೀರೋ ನೋಡ್ಕೊಂಡು ಹಾಕಿ. ಬೇಕಿದ್ದರೆ ಕಾಯಿ ತುರಿ ಕೂಡ ಹಾಕ್ಕೋಬೋದು. ಈಗ ರುಬ್ಕೊಂಬರೋಣ. ಚೆನ್ನಾಗಿ ಫ್ರೈ ಆಗಿದೆ. ಪನ್ನೀರು, ಬಟಾಣಿ, ಈರುಳ್ಳಿ ಸಾಫ್ಟಾಗಿ ಬಂದಿದೆ. ಈಗ ರುಬ್ಕೊಂಡಿರುವಂಥ ಮಸಾಲೆ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೊಂಡು, ತುಂಬ ಕಡಿಮೆ ನೀರು ಹಾಕಿದರೆ ಈಗ 1 ನಿಮಿಷ ಬೇಕು, ಜಾಸ್ತಿ ಹೊತ್ತು ಬೇಯೋ ಅವಶ್ಯಕತೆ ಇಲ್ಲ. ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಾಗತ್ತೆ.
ಸ್ವಲ್ಪ ಬೇಕಂದರೆ ಸಕ್ಕರೆ ಹಾಕ್ಕೊಳ್ಳಿ. ಈ ರೀತಿ ಪನ್ನೀರ್ ರೆಸಿಪಿ ಮಾಡುವಂಥದ್ದು. ಬೇರೆಯವರು ಬೇರೆ ಬೇರೆ ಥರ ಮಾಡ್ತಾರೆ, ಬಟ್ ನಾನು ಮಸಾಲ ಆ್ಯಡ್ ಮಾಡಿ ಕೂಡ ಮಾಡ್ತೀನಿ, ಹಾಗೆ ಪ್ಲೇನಾಗಿ ಕೂಡ ಮಾಡ್ತೀನಿ. ಕುಕ್ಕಿಂಗ್ ಚಾನಲಲ್ಲಿ ಇವೆಲ್ಲ ರೆಸಿಪೀಸ್ ಇದೆ, ಹಾಗೆ ಬೇರೆ ಬೇರೆ ರೆಸಿಪೀಸ್ ಕೂಡ ಇದೆ. 60ಕ್ಕೂ ಹೆಚ್ಚು ರೆಸಿಪೀಸ್ ಇದೆ. ಮಧು 2015 ಕುಕ್ಕಿಂಗ್ ಚಾನಲ್ದ ನೇಮ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಇದೆ ಲಿಂಕ್. ವಿಡಿಯೋ ನೋಡ್ಕೊಂಬಂದ್ರೆ ಅಲ್ವಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ಯೂಸ್ಫುಲ್ ವಿಡಿಯೋದಲ್ಲಿ. ನಮಸ್ಕಾರ.